ಮಾನ್ಯ ವೀಕ್ಷಕರೇ, ತುಂಬಾ ವಿಶೇಷ ಅಂತ ಹೇಳಿದ್ರೆ ಹಾಗೆ ಆನೆ ಪ್ರಿಯರೇ, ಕಳೆದ 3 ದಿವಸದಿಂದ ಬಹುದೊಡ್ಡ ಮಟ್ಟದ ಸುದ್ದಿ ಮಾಡಿದ್ದು ಅಂತ ಹೇಳಿದ್ರೆ ನಿಮಗೆಲ್ಲರೂ ಗೊತ್ತು. ಬೇಲೂರಿನಲ್ಲಿ ತಪ್ಪಿಸಿಕೊಂಡಂತ ಆನೆ ಯಾವುದಂದ್ರೆ ಒಂಟಿಕೋರೆ ಆನೆ. ವಿಶೇಷವಾಗಿ 6 ಆನೆಗಳು ನಿಂತ್ಕೊಂಡಿದ್ರು. ಅದರ ಮಧ್ಯದಲ್ಲೂ ಹಗ್ಗ, ಕೊರಳಿಗೆ ಕಾಲಿಗೆ ಹಗ್ಗ ಹಾಕಿದ್ರೆ ನೈಲನಿಂದು ಅದನ್ನು ಬಿಚ್ಚಿಕೊಂಡು ತಪ್ಪಿಸಿಕೊಂಡು ಹಗ್ಗದ ಸಮೇತ ಪರಾರಿಯಾದಂಥ ಆನೆ ಇವತ್ತು ಬಂಧನವಾಗಿದೆ. ಇವತ್ತು ಬೆಳಗ್ಗೆ 10:15ಕ್ಕೆ ಬೇಲೂರು ಮತ್ತೆ ಅರಹಳ್ಳಿ ಭಾಗದ ಮಧ್ಯಭಾಗದಲ್ಲಿ ಬರುವಂಥದ್ದೇ ಕಾನಳ್ಳಿ ಫಾರೆಸ್ಟು. ಈ ಕಾನಳ್ಳಿ ಫಾರೆಸ್ಟಲ್ಲಿ ಇವತ್ತು ಬೆಳಿಗ್ಗೆ 10:15ಕ್ಕೆ ಈ ಆನೆಗೆ ಡಾಟ್ ಆಗುತ್ತೆ, ಅಂದರೆ ಹಿಡಿತಾರೆ ಅಂತ ಹೇಳಿದ್ರೆ. ವಿಶೇಷವಾಗಿ ಮೊನ್ನೆ ಏನು ತಪ್ಪಿಸ್ಕೊಂಡು ಹೋಗಿರುತ್ತೆ ಅದೆಲ್ಲಕ್ಕಿಂತ ಹೆಚ್ಚಾಗಿ ನಿನ್ನೆ ಏನು ಇಡೀ ದಿವಸ ಅರಣ್ಯ ಇಲಾಖೆಗೆ ಸತಾಯಿಸಿರುತ್ತೆ, ಅದು ಅಮಾಸೆ ದಿವಸ. ಹೀಗಾಗಿ ಇವತ್ತು ತುಂಬ ಅದ್ಭುತವಾಗಿ ಕಾರ್ಯತಂತ್ರವನ್ನು ಹೆಣಿತಾರೆ. ಯಾಕೆಂದ್ರೆ ಇಲ್ಲಿವರೆಗೂ ಆನೆ ಏನು ಹಿಡಿತಾ ಇದ್ರು ಇಲ್ಲಿವರೆಗೆ ಇತಿಹಾಸ ನೋಡಿದಾಗ ಯಾವತ್ತೂ ಈ ರೀತಿ ಹಗ್ಗ ಹಾಕಿದ ಆನೆಗಳು 6 ಆನೆಗಳ ಸೆಕ್ಯೂರಿಟಿ ಮಧ್ಯೆ ತಪ್ಪಿಸ್ಕೊಂಡು ಹೋಗಿಲ್ಲ, ಅಂದರೆ ಭದ್ರತೆ ಮಧ್ಯೆ ತಪ್ಪಿಸ್ಕೊಂಡು ಹೋಗಿಲ್ಲ ಅನ್ನುವಂಥದ್ದು. ಆದರೆ ಈ ಒಂಟಿಕೋರೆ, ಚಾಣಾಕ್ಷ ಒಂಟಿಕೋರೆ ತಪ್ಪಿಸ್ಕೊಂಡೋಗಿರುತ್ತೆ. ಹೀಗಾಗಿ ಇವತ್ತು ಅರಣ್ಯ ಇಲಾಖೆ ಏನು ಮಾಡುತ್ತೆ ಅಂದರೆ ರಿಸರ್ವ್ ಫಾರೆಸ್ಟ್ ತುಂಬ, ಅಂದರೆ ಏನು 6 ಆನೆಗಳಿದ್ದಾವೆ, ವಿಶೇಷವಾಗಿ ಭೀಮ, ಶ್ರೀಕಂಠ, ಹಾಗೆ ಲಕ್ಷ್ಮಣ, ಹರ್ಷ, ಇವೆಲ್ಲ ಆನೆಗಳ ತಂಡ ಏನಿದೆ, ಈ ತಂಡ ಎಲ್ಲ ಕಡೆನೂ ಸುತ್ತುವರಿಯುತ್ತೆ. ಸುತ್ತುವರೆದ ನಂತರ ಅಲ್ಲಲ್ಲೇ ಅರಣ್ಯ ಇಲಾಖೆ ಸಿಬ್ಬಂದಿಗಳು, ETF ಸಿಬ್ಬಂದಿಗಳು ಎಲ್ಲರೂ ಒಂದೊಂದು ಕಡೆ ನಿಂತ್ಕೊಳ್ತಾರೆ. ಅದಾದ ಮೇಲೆ ಆನೆಗಳ ಶಬ್ದ ಇರ್ಬೋದು, ಜನರ ಶಬ್ದ ಇರ್ಬೋದು, ಆನೆ ಒಂದು ಜಾಗದಿಂದ ಹೊರಡ್ಲಿಕ್ಕೆ ಶುರು ಮಾಡುತ್ತೆ. ಆಗ ಏನು ಮಾಡ್ತಾರಂತ ಹೇಳಿದ್ರೆ ಈ ರಸ್ತೆಗೆ ಬರುತ್ತಂಥೇಳಿ ಮೊದಲೇ ಗೊತ್ತಿರುತ್ತೆ. ಹೀಗಾಗಿ ಆ ರಸ್ತೆಯಲ್ಲೇನೆ ಏನು ಅರಣ್ಯ ಇಲಾಖೆಯ ಶಾರ್ಪ್ ಶೂಟರ್ ಆದರು ಅಂತ ಏನು ರಂಜನ್ ಅವರಿದ್ದಾರೆ, ವಿಶೇಷವಾಗಿ ಅವರು ಇವತ್ತಿನವರೆಗೆ 100 ಕಾರ್ಯಾಚರಣೆ ಮಾಡಿದಂಥವ್ರು. ಹುಲಿ ಕಾರ್ಯಾಚರಣೆ ಮಾಡಿದ್ದಾರೆ, ಇದೆಲ್ಲಕ್ಕಿಂತ ಹೆಚ್ಚಾಗಿ ಆನೆ ಕಾರ್ಯಾಚರಣೆ ಮಾಡಿದ್ದಾರೆ. ಇತ್ತೀಚೆಗೆ ಅವರು ನಾರ್ತ್ ಈಸ್ಟ್ ಇದೆ, ಅಲ್ಲೂ ಸುಮಾರು ಹುಲಿಗಳು ಮತ್ತು ಆನೆ ಕಾರ್ಯಾಚರಣೆಗೆ ಹೋಗಿದ್ರು. ಹೀಗಾಗಿ ವಿಶೇಷವಾಗಿ ಪರಿಣಿತಿ ಹೊಂದಿದಂಥವ್ರು ಇವತ್ತು ನಡ್ಕೊಂಡು ರಸ್ತೆ ಮೇಲೆ, ಅಂದರೆ ರೋಡಲ್ಲಿ ನಿಂತ್ಕೊಂಡಿರ್ತಾರೆ. ಇದೇ ಸಮಯಕ್ಕೆ ಆನೆ ಬರುತ್ತಲ್ಲಿಗೆ, ಆಗ ನೇರವಾಗಿ ಆನೆಗೆ ಡಾಟ್ ಮಾಡ್ತಾರೆ ರಂಜನ್ ಅವರು. ಸೊ ಹೀಗಾಗಿ ಆನೆ ಆಗ ಏನಂತ ಹೇಳಿದ್ರೆ ಅಲ್ಲಿಂದ ಮತ್ತೆ ಮುಂದೆ ಮುಂದೆ ಹೋಗಿ, ಯಾಕೆಂದ್ರೆ ಕಾಡಾಗಿರೋದ್ರಿಂದ ಯಾವುದೇ ಇದಿರಲಿಲ್ಲ, ಮುಂದೆ ಹೋಗಿ ಸರಿಸುಮಾರು 1-1.5 ಕಿಲೋಮೀಟರ್, ಅಂದರೆ 1 ಕಿಲೋಮೀಟರ್ ಮುಂದೆ ಹೋಗಿ ಆನೆ ಮಲಗುತ್ತೆ, ಅಂದರೆ ಬೀಳುತ್ತೆ. ಆ ನಂತರ ಇಡೀ ಅರಣ್ಯ ಇಲಾಖೆ ಅಂದರೆ ಅಲ್ಲಿ ಹೋಗಿ ರಿವರ್ಸ್ ಇಂಜೆಕ್ಷನ್ ಕೊಡ್ತಾರೆ. ರಿವರ್ಸ್ ಇಂಜೆಕ್ಷನ್ ಕೊಟ್ಟ ನಂತರ ಆನೆನ ಎಬ್ಬಿಸ್ತಾರೆ. ಎಬ್ಬಿಸಿ ಅದಕ್ಕೆ ಶ್ರೀರಾಮ ಆನೆಗೆ ಕಟ್ಟುತ್ತಾರೆ ಈ ಆನೆನ. ವಿಶೇಷವಾಗಿ ಇದೆಲ್ಲಕ್ಕಿಂತ ಹೆಚ್ಚಾಗಿ ಆನೆ ಇನ್ನೂ ಮಂಕಾಗಿದೆ ಅನ್ನುವಂಥದ್ದು. ಯಾಕಂತ ಹೇಳಿದ್ರೆ ಮೊನ್ನೆ ಈ ಆನೆಯನ್ನು ತಪ್ಪಿಸ್ಕೊಂಡು ಹೋಗಿರುತ್ತೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಇದರ ಒಂದು ಇತಿಹಾಸ, ಹಿಸ್ಟ್ರಿ ನೋಡಿದಾಗ ಇವತ್ತು ಅದಕ್ಕೆ ಮೆಡಿಸಿನ್ ಎಲ್ಲ ಒಳ್ಳೆಯ ಒಂದು ಅದ್ಭುತವಾದ ಮೆಡಿಸಿನ್ ಎಲ್ಲ ಕೊಟ್ಟಿದ್ದಾರೆ ಅನ್ನುವಂಥದ್ದು. ಹೀಗೆ ಈ ಆನೆ ಇವತ್ತು ಸೆರೆಯಾಗುತ್ತೆ ಅನ್ನುವಂಥದ್ದು. ಇದಾದ ಮೇಲೆ ಈಗ ಶ್ರೀರಾಮ ಆನೆಯೊಂದಿಗೆ ಅದನ್ನು ಮುಖ್ಯ ರಸ್ತೆಗೆ ತೊಗೊಂಡು ಬರ್ತಾ ಇದ್ದಾರೆ. ಅಂದರೆ ಸುಮಾರು ಅಲ್ಲಿಂದ ಮೇನ್ ರೋಡಿಗೆ 2 ಕಿಲೋಮೀಟರ್ ಇದೆ, ಅಲ್ಲಿವರೆಗೆ ಬರಬೇಕಾದ್ರೆ ಸರಿ ಸುಮಾರು 1 ಗಂಟೆ ಆದರೂ ಆಗುತ್ತೆ. ಬಂದಾದ ನಂತರ ಈ ಆನೆಯನ್ನು ವಿಶೇಷವಾಗಿ ಬಂಡೀಪುರದ ಭಾಗಕ್ಕೆ ಬಿಡ್ಬೋದು ಅನ್ನುವಂಥದ್ದು. ಯಾಕೆಂದರೆ ಒಂದೇ ದಂತ ಇರೋದ್ರಿಂದ, 20ರಿಂದ 22 ವರ್ಷ ವಯಸ್ಸಾಗಿರೋದ್ರಿಂದ ಇದನ್ನು ಬಿಡ್ತಾರೆ ಅನ್ನುವಂಥದ್ದು. ಇನ್ನೊಂದು ಕಡೆ ಬರುವ ಮಾಹಿತಿ ಪ್ರಕಾರ ಯಾವುದಾದ್ರೂ ಕ್ಯಾಂಪಿನಲ್ಲಿ ಇದನ್ನು ಇಡ್ತಾರೆ ಅನ್ನುವಂಥದ್ದು ಹೆಚ್ಚಿನವ್ರು ಹೇಳ್ತಾ ಇರೋದಂದ್ರೆ ಇದನ್ನ ಬಂಡೀಪುರದ ಅರಣ್ಯ ಭಾಗಕ್ಕೆ ಬಿಡ್ತಾರೆ ಅನ್ನುವಂಥದ್ದು. ಹಾಗಾದ್ರೆ ಒಂಟಿಕೋರೆ ಆನೆ ಇತಿಹಾಸ ಏನಪ್ಪ, ಇದು ಅಷ್ಟೊಂದು ದೊಡ್ಡ ಸಮಸ್ಯೆ ಮಾಡಿತ್ತಂದ್ರೆ ಕಳೆದ ಸುಮಾರು ವರ್ಷಗಳಿಂದ, ಅಂದ್ರೆ ಇದು ಮೂಡಿಗೆರೆ ಭಾಗದಿಂದ ಬರುತ್ತೆ, ನಂತರ ಇದು ಬೇಲೂರಿಗೆ ಭಾಗಕ್ಕೆ ಬಂದಂಥದ್ದು. ಕಳೆದ ವರ್ಷನೇ ಒಂದು ಮನೆ ಹತ್ರ ಹೋಗುತ್ತೆ, ಮನೆ ಹತ್ರ ಹೋಗಿ ದೊಡ್ಡ ಮಟ್ಟದ ದಾಂಧಲೆ ಮಾಡುತ್ತೆ, ದಾಂಧಲೆ ಮಾಡಿ ಅಲ್ಲಿಂದ ಈ ಆನೆ ಹೊರಟು ಹೋಗುತ್ತೆ. ಆದರೆ ಈ ಆನೆ ಅಲ್ಲಿಯ ಗುಂಪಿನ ಆನೆ ಒಟ್ಟಿಗಿತ್ತು ಅನ್ನುವಂಥದ್ದು. ವಿಶೇಷವಾಗಿ ಭೀಮನ ತಂಡ ಇರ್ಬೋದು, ಇವರೊಟ್ಟಿಗೆಲ್ಲ ಇರ್ತಾ ಇತ್ತು. ಆಮೇಲೆ ಹೆಣ್ಣಾನೆ ತಂಡದೊಟ್ಟಿಗೂ ಈ ಆನೆ ಸುಮಾರು ವರ್ಷಗಳಿಂದಿತ್ತು
ಅನ್ನುವಂಥ. ಆದರೆ ಸುಮಾರು ಆನೆ ಪ್ರಿಯರು ಇಲ್ಲಿ ಹೇಳ್ತಾ ಇರೋದು ಒಂದು ಮಾತೇನಂತ ಹೇಳಿದ್ರೆ, ಈ ಆನೆ ಇಲ್ಲಿವರೆಗೂ ಯಾರಿಗೂ ಜೀವಕ್ಕೆ ಹಾನಿ ಮಾಡಿಲ್ಲ ಅನ್ನುವಂಥದ್ದು. ಯಾಕೆ ಹಿಡಿತಾ ಇದ್ದಾರೆ ಅನ್ನುವಂಥದ್ದು ಸುಮಾರು ಜನರ ಯಕ್ಷ ಪ್ರಶ್ನೆ. ಯಾಕಂತ ಹೇಳಿದ್ರೆ ಈಗಾಗಲೇ ಯಾಕೆ ಈಗ ಆನೆ ಹಿಡಿತಾ ಇದ್ದಾರೆ ಅಂತ ಹೇಳಿದ್ರೆ, ಒಂದೇ ಒಬ್ಬರದ್ದು ಏನು ಆನೆಗೆ ಬಲಿಯಾಗ್ತಾರೆ. ಈ ಬಲಿಯಾದ ನಂತರ ಈ ಆನೆ ಕಾರ್ಯಾಚರಣೆಗೆ ಸರ್ಕಾರ ಪರ್ಮಿಷನ್ ಕೊಡುತ್ತೆ. ಪರ್ಮಿಷನ್ ಕೊಟ್ಟಾದ ನಂತರ ಯಾವ ಆನೆ ಹಿಡಿಬೇಕು ಅನ್ನುವಂಥದ್ದು ಗುರುತು ಮಾಡಿರ್ತಾರೆ. ಆದರೆ ಆನೆ ಅರಣ್ಯ ಇಲಾಖೆಯ ಪ್ರಕಾರ ಇದೇ ಆನೆ ಇರಬಹುದು ಅಂತಾರೆ. ಆದರೆ ಗೊತ್ತಿಲ್ಲ ಏನು ಇದು ಬಿಟ್ಟರೆ ಇನ್ನೊಂದು ಆನೆಯನ್ನು ಹಿಡಿತಾರ ಅನ್ನುವಂಥದ್ದು. ಮೊದಲು ಇದು ಕಾರ್ಯಾಚರಣೆ ಆದ ನಂತರ, ಯಾಕಂದರೆ ಇನ್ನೊಂದು ಆನೆ KP ಕಾಲರ್ ಅನ್ನುವ ಆನೆ ಇದೆ ಅಂತೆ. ಆನೆಯನ್ನು ಏನಾದರೂ ಮುಂದೆ ಹಿಡಿತಾರೆ. ಅದೆಲ್ಲಕ್ಕಿಂತ ಹೆಚ್ಚಾಗಿ ರೇಡಿಯೋ ಕಾಲರ್ ಅಳವಡಿಸ್ತಾರೆ 2 ಆನೆಗಳಿಗೆ ಅಂಥೇಳಿ ಸುದ್ದಿ. ಆದರೆ ಇದರಲ್ಲಿ ವಿಶೇಷವಾಗಿ ದೊಡ್ಡ ಮಟ್ಟದ ಸದ್ದು ಸುದ್ದಿ ಮಾಡಿದ್ದ ಆನೆ ಅಂತ ಹೇಳಿದ್ರೆ ಈ ಒಂಟಿ ಕೋರೆ. ಯಾಕಂತ ಹೇಳಿದ್ರೆ ನೀವು ನೋಡ್ಬೋದು, ಮೊನ್ನೆ ಏನು ಅರಹಳ್ಳಿ ಪಕ್ಕದಲ್ಲಿರುವಂಥ ದೊಡ್ಡ ಎಸ್ಟೇಟಲ್ಲಿ ಈ ಆನೆ ಇರುತ್ತೆ. ಆನೆ ಇದ್ದಂಥ ಸಮಯದಲ್ಲಿ ಡಾಟ್ ಮಾಡ್ತಾರೆ. ವಿಶೇಷವಾಗಿ ದೊಡ್ಡ ದೊಡ್ಡ ಗಿಡ ಮರಗಳು ಈ ಎಸ್ಟೇಟಲ್ಲಿ ಇರ್ತವೆ. ಡಾಟ್ ಮಾಡಿದಂಥ ಸಮಯದಲ್ಲಿ 6 ಆನೆಗಳು ಸುತ್ತುವರೆದಿರ್ತಾವೆ, ಹಗ್ಗ ಕಟ್ಟಿರ್ತಾರೆ. ಇದೆಲ್ಲಕ್ಕಿಂತ ಹೆಚ್ಚಾಗಿ ಇದಕ್ಕೆ ಚುಚ್ಚುಮದ್ದು ಇಂಜೆಕ್ಷನ್ ಕೊಟ್ಟಿರ್ತಾರೆ. ಆದ್ರೂ ಸಮೇತನು ಅಲ್ಲಿರುವಂಥ 3 ಆನೆ ಒಟ್ಟಿಗೆ ಫೈಟ್ ಮಾಡಿ ಮುಂದೆ ಹಿಂದೆ ಹೋಗಿ ಆನಂತರ ಅಲ್ಲಿಂದ ತಪ್ಪಿಸ್ಕೊಂಡು ಹಗ್ಗದ ಸಮೇತ ಇದು ಹೋಗುತ್ತೆ. ಅದಾದ ಮೇಲೆ ಮರನೇ ದಿವಸ ಇನ್ನೊಂದು ಬೆಳವಣಿಗೆ ಆಗುತ್ತೆ. ಅದೆಲ್ಲ ನಿಮ್ಗೆ ಗೊತ್ತು ಈಗಾಗಲೇ. ಸುಗ್ರೀವ ಆನೆಗೆ ಅದರ ಕಾವಾಡಿಯವರು ಅಂತ ಹೇಳಿದ್ರೆ ಆಕ್ಸಿಡೆಂಟ್ ಆಗಿ ಅವರ ಕಾವಾಡಿಯವರಿಗೆ ಹೊಟ್ಟೆ ಭಾಗದಲ್ಲಿ ಸುಗ್ರೀವ ಆನೆಯ ದಂತ ತಾಗುತ್ತೆ. ಹೀಗಾಗಿ ಅವರಿಗೆ ದೊಡ್ಡ ಕರಳಿಗೆ ಪೆಟ್ಟಾಗಿದೆ ಅನ್ನುವಂಥದ್ದು ಸುದ್ದಿ ಇರೋದ್ರಿಂದ ಆವತ್ತು ಕಾರ್ಯಾಚರಣೆ ನಿಲ್ಲುತ್ತೆ. ನಿನ್ನೆ ವಿಶೇಷವಾಗಿ ಕಾರ್ಯಾಚರಣೆ ಪ್ರಾರಂಭವಾಗುತ್ತೆ. ಇದು ಸುಮಾರು ಒಂದು ದೊಡ್ಡ ಎಸ್ಟೇಟ್ನಲ್ಲಿ ಆನೆ ಇರುತ್ತೆ. ಇದನ್ನು ವಿಕ್ರಮ್ ಗೌಡರು ಗುರುತಿಸ್ತಾರೆ. ಅದಾದ ಮೇಲೆ ಸುಮಾರು ಜನ ಗುರುತಿಸ್ತಾರೆ, ವಿಕ್ರಮ್ ಗೌಡರು ಗುರುತಿಸ್ತಾರೆ. ಆದರೆ ಆ ಸಮಯಕ್ಕೆ ಏನಾಗುತ್ತೆ ಅಂದರೆ ಅರಣ್ಯ ಇಲಾಖೆಯವರು ಅಲ್ಲಿಗೆ ಬರ್ತಾರೆ, ಡಾಟ್ ಮಾಡ್ತಾರೆ. ಆದರೆ ಇದಕ್ಕೆ ಡಾಟ್ ಬೀಳೋದಿಲ್ಲ. ಮತ್ತೆ ಅಲ್ಲಿಂದ ತಪ್ಪಿಸ್ಕೊಂಡು ಇನ್ನೊಂದು ಜಾಗಕ್ಕೆ ಹೋಗುತ್ತೆ, ಅಲ್ಲಿ ಡಾಟ್ ಮಾಡ್ತಾರೆ, ಅಲ್ಲೂ ತಪ್ಪಿಸ್ಕೊಳ್ಳುತ್ತೆ. ಇದಾದ ಮೇಲೆ ಸರಿಸುಮಾರು ಸಂಜೆ 5ವರೆಗೂ ಇನ್ನೊಂದು ಡಾಟ್ ಮಾಡ್ತಾರೆ. ಅದು ಕಾಲಿನ ಹತ್ರ ಹೋಗಿ ತಪ್ಪಿಸ್ಕೊಳ್ಳುತ್ತೆ. ಅಂದರೆ ನಿನ್ನೆ ಇಡೀ ದಿವಸ ಇದ್ರ ಹಿಂದೆ ಬೆನ್ನಟ್ಟುತ್ತಾರೆ. ಆದರೆ ಆನೆ ತಪ್ಪಿಸ್ಕೊಂಡು ಹೋಗ್ತಾ ಇರುತ್ತೆ. ಒಂದು ಕಡೆ ಆನೆ ಪ್ರಿಯರು ಹೇಳೋದಂತ ಹೇಳಿದರೆ, ಕಾಲಲ್ಲಿ ಹಗ್ಗ ಇತ್ತು, ಅದು ತುಂಬ ಉದ್ದ ಇತ್ತು. ಆದರೆ ಕೊರಳಲ್ಲಿ ಹಗ್ಗನೂ ಇತ್ತು ತಪ್ಪಿಸ್ಕೊಂಡು ಹೋಗೋ ಸಮಯದಲ್ಲಿ. ಆದರೆ ಈ ಹಗ್ಗವನ್ನು ಆನೆಗಳೇ ಬಿಚ್ಚಿದಾವೆ ಅನ್ನುವಂಥದ್ದು. ಯಾಕಂದ್ರೆ ಆನೆ ಬಹುಬುದ್ಧಿವಂತ ಪ್ರಾಣಿ. ಇದೆಲ್ಲಕ್ಕಿಂತ ಹೆಚ್ಚಾಗಿ ತುಂಬ ಸಂಘಜೀವಿಗಳು ಒಟ್ಟಿಗೆ ಇರ್ತವೆ. ಒಂದು ಆನೆಗೆ ತೊಂದರೆ ಆದರೆ ಇನ್ನೊಂದು ಆನೆ ಅದಕ್ಕೆ ಹೆಲ್ಪಿಗೆ ಬರುತ್ತೆ. ಹೀಗಾಗಿ ಈ ಆನೆಗಳೇ ಇದನ್ನ ಹಗ್ಗವನ್ನು ಬಿಚ್ಚಿರ್ಬೋದು. ಕಾಲಿನ ಹಗ್ಗವನ್ನು ತುಂಬ ಟೈಟಾಗಿ ಕಟ್ಟಿರೋದು ಮತ್ತು ನೈಲನ್ ಹಗ್ಗ ಆಗಿರೋದ್ರಿಂದ ಸೊಂಡಲಿನಿಂದ ಬಿಚ್ಚಲಿಕ್ಕೆ ಹೋದ್ರೆ ಜಾರ್ತಾ ಇರುತ್ತೆ. ಹೀಗಾಗಿ ಬಿಚ್ಚಿರಲಿಲ್ಲ ಅನ್ನುವಂಥದ್ದು. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಅಲ್ಲಿ ಗೌಡ್ರು ಒಂದು ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ರು. ಒಂದು ವೇಳೆ ಇದೇ ರೀತಿ ಆನೆಗೆ ಕಾಲಲ್ಲೇ ಇದ್ದು ಈ ಆನೆ ತಪ್ಪಿಸ್ಕೊಂಡ್ರೆ ಕಾಲು ಬಾಯು ಸ್ಥಿತಿ ಇರುತ್ತೆ. ಯಾಕಂತ ಹೇಳಿದ್ರೆ ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಆಗುವುದಿಲ್ಲ. ಇಲ್ಲ ಅಂದರೆ ಯಾವುದಾದ್ರೂ ಪದೇ ಇದಕ್ಕೆ ಈ ಹಗ್ಗ ಏನಿದೆ ಇದು ಎಳಿತಾ ಇರುತ್ತೆ, ಆನೆ ಕಾಲಿಗೆ ಸಮಸ್ಯೆ ಆಗುತ್ತಾ ಅಂತ ಇದ್ರು. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಆನೆ ಬೇಗನೆ ಸಿಗಬೇಕು ಅಂತಿದ್ರು ಒಂದು ಕಡೆ. ಇನ್ನೊಂದು ಕಡೆ ಏನು ನಿನ್ನೆ ಇಡೀ ದಿವಸ ಈ ಆನೆ ತಪ್ಪಿಸ್ಕೊಳ್ಳುತ್ತೆ. ಆಗ ಸುಮಾರು ಜನ ಮಾತಾಡ್ಕೊಳ್ತಾ ಇದ್ರು, ಇವತ್ತು ಅಮಾಸೆ ದಿವಸ ಆನೆಗಳು ಕಾರ್ಯಾಚರಣೆ ಮಾಡಬಾರ್ದು. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಆನೆಗೆ ಎಕ್ಸ್ಟ್ರಾ ಶಕ್ತಿ ಬರುತ್ತೆ ಅಮಾವಾಸ್ಯೆ ದಿವಸ. ಹೀಗಾಗಿ ಅದು ತಪ್ಪಿಸ್ಕೊಳ್ಳುತ್ತೆ. ಅದ್ರ ಹಿಂದೆ ಕಾಣಲಾರದಂಥ ಒಂದು ಶಕ್ತಿ ಅದನ್ನು ಬಚಾವ್ ಮಾಡ್ತಾ ಇದೆ ಅಮಾವಾಸ್ಯೆಗೆ ಅಂಥೇಳಿ ಅಲ್ಲಿ ಏನು ಗ್ರಾಮೀಣ ಪ್ರದೇಶದವರು ಆ ಭಾಗದ ಜನ ಅಲ್ಲಿ ಏನು ನೋಡ್ತಾ ಇದ್ರು ಆನೆ ಕಾರ್ಯಾಚರಣೆಯನ್ನು, ಇವರೆಲ್ಲ ಇದನ್ನು ತಪ್ಪಿಸ್ಕೊಳ್ಳೋದು ನೋಡಿ ಅವರು ಹೇಳ್ತಾ ಇದ್ರಂತೆ. ಆದರೆ ಕೊನೆಗೂ ಒಂಟಿ ಕೋರೆ ಇವತ್ತು ಡಾಟ್ ಆಗಿದೆ, ಆನೆ ಸೆರೆಯಾಗಿದೆ. ಯಾಕೆಂದ್ರೆ ಇಲ್ಲಿ ಆನೆ ಪ್ರಿಯರು ಯಾಕೆ ಖುಷಿ ಪಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಒಂದು ವೇಳೆ ಒಂಟಿ ಕೋರೆ ಏನಾದರೂ ಸಿಗಲಿಲ್ಲ, ಕಾಲಿನ ಹಗ್ಗ ಬಿಚ್ಚಲಿಲ್ಲ ಅಂದರೆ ಆನೆಗೆ ಕಾಲಿ ಕಷ್ಟ ಆಗ್ತಾ ಇತ್ತು. ಆ ಒಂದು ಸಮಸ್ಯೆಯಿಂದ ಆನೆ ಬಚಾವಾಯಿತು. ಅಷ್ಟೇ ಸುಖಕರವಾಗಿ ಈ ಆನೆಯನ್ನು ಇನ್ನೊಂದು ಕಾಡಿಗೆ ಬಿಡಲಿ ಅಂಥೇಳಿ ನಿಮಗೆಲ್ಲ ಗೊತ್ತಿರುತ್ತೆ. ಬಹುದೊಡ್ಡ ಸದ್ದು ಸುದ್ದಿ ಮಾಡೋದಂತ ಹೇಳಿದ್ರೆ ಹಾಸನ, ಸಕಲೇಶ್ಪುರ, ಬೇಲೂರು ಭಾಗದಲ್ಲಿ ಅಂತ ಹೇಳಿದ್ರೆ ಭೀಮಾನು ಈಗ ಒಂದು ತಂಡ ಕಟ್ಕೊಂಡು ತಿರುಗ್ತಾ ಇದ್ದಾನಂತೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಇವನ ವಿರೋಧಿ ತಂಡದಲ್ಲಿ ಇರೋನಂತ ಹೇಳಿದ್ರೆ ಕ್ಯಾಪ್ಟನ್. ನಿಮ್ಗೆಲ್ಲರಿಗೂ ಗೊತ್ತು, ಕ್ಯಾಪ್ಟನ್ ಮತ್ತೆ ಈಗ ಮದಗಜನಾಗಿ
ಈ ಭಾಗದಲ್ಲಿ ಫೀಲ್ಡಿಗೆ ಇಳಿತಾ ಇದ್ದಾನಂತೆ. ಅಂದರೆ ತುಂಬ ದಷ್ಟಪುಷ್ಟನಾಗಿ ಬಂದಿದ್ದಾನಂತೆ ಕ್ಯಾಪ್ಟನು. ಈಗ ಮತ್ತೆ ಒಂದು ವೇಳೆ ಕ್ಯಾಪ್ಟನ್ ಮತ್ತು ಭೀಮನ ಮಧ್ಯೆ ಕಾಳಗ ಶುರು ಆಯಿತು ಅಂದರೆ ಇದು ಬಹುದೊಡ್ಡ ಸಮಸ್ಯೆ ಆಗುತ್ತೆ ಅಂತಾರೆ. ಯಾಕಂತ ಹೇಳಿದರೆ ಭೀಮನ ಒಂದು ದಂತ ಹೋಗಿದೆ, ಈ ಸಿಟ್ಟು ಇದೇ ಇದೆ. ಯಾಕೆಂದರೆ ಇವೆಲ್ಲ ಸಹಜ ಪ್ರಾಣಿ ಜಗತ್ತಿನಲ್ಲಿ ನಡೆಯುವಂಥದ್ದು, ಕ್ಯಾಪ್ಟನ್ನು ಹಾಗೆ ಭೀಮನ ಮಧ್ಯ. ಆದರೆ ಭೀಮನಿಗೂ ಅಷ್ಟೇ ಅಭಿಮಾನಿಗಳಿದ್ದಾರೆ, ಕ್ಯಾಪ್ಟನ್ ಆನೆಗೂ ಈ ಭಾಗದಲ್ಲಿ ಅಷ್ಟೇ ಅಭಿಮಾನಿಗಳಿದ್ದಾರೆ. ಒಂದು ವೇಳೆ ಕ್ಯಾಪ್ಟನ್ ಮತ್ತು ಭೀಮನ ಮಧ್ಯ ಯುದ್ಧ ಶುರು ಆಯ್ತಂದ್ರೆ ಮತ್ತದು ಇನ್ನೊಂದು ಮಜಲು ಮತ್ತು ಹಂತಕ್ಕೆ ಹೋಗುತ್ತೆ. ಆದರೆ ಅದ್ರ ಮಧ್ಯನೇ ಇವೆಲ್ಲ ಅಂತ ಹೇಳಿದ್ರೆ ಈಗ ಒಂಟಿಕೋರೆ ಅಂತೂ ಇವತ್ತು ಸಿಕ್ಕಾಕೊಂಡಿದೆ, ಒಂಟಿಕೋರೆಯನ್ನು ಹಿಡಿದಿದ್ದಾರೆ. ಅದನ್ನು ಇನ್ನೇನು ಕಾಡಿಗೋ ಅಥವಾ ಕ್ಯಾಂಪಿಗೋ ತೊಗೊಂಡೋಗ್ತಾರೆ. ಇನ್ನೇನಾದರೂ ಕೆ ಪಿ ಕಾಲರ್ ಹಿಡಿದ್ರೆ ಅದು ಮತ್ತೆ ಇನ್ನೊಂದು ಕಡೆ ಇನ್ನೊಂದು ಕೆ ಪಿ ಕಾಲರ್ ಹಿಡಿದ್ರೆ ಮತ್ತೆ ಆ ಭಾಗದಲ್ಲಿ ಕೆಲವೊಂದು ಸಮಯ ಶಾಂತವಾಗಿರುತ್ತೆ. ಇಲ್ಲ ಅಂತ ಹೇಳಿದ್ರೆ ನೂರಾರು ಆನೆಗಳು ಇರುವುದರಿಂದ ಅದಕ್ಕೆ ತಿನ್ನೋದಕ್ಕೆ ಫುಡ್ ಬೇಕು ಆನೆಗಳಿಗೆ. ಹಾಗಾಗಿ ಕಾಡಲ್ಲಿ ತುಂಬ ಕಡಿಮೆ ಆಗಿರುವುದರಿಂದ ಅದಕ್ಕೆ ತಿನ್ನೋ ಫುಡ್ ಬೇಕು. ಆನೆ ಮತ್ತು ಮಾನವ ಸಂಘರ್ಷ ಈ ಭಾಗದಲ್ಲಿ ನಿರಂತರವಾಗಿರುತ್ತೆ. ಈಗ ಅದೆಲ್ಲದಕ್ಕಿಂತ ಹೆಚ್ಚಾಗಿ ದಕ್ಷಿಣ ಕನ್ನಡಕ್ಕೂ ಈ ಆನೆ ಮಾನವ ಸಂಘರ್ಷ ಹೋಗಿದೆ. ಹೀಗಾಗಿ ಯಾವಾಗ ನಿಲ್ಲುತ್ತೆ ಆನೆ ಮಾನವ ಸಂಘರ್ಷ ಅಂತ ನೋಡಬೇಕು. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಕಳೆದ 3 ದಿವಸದಿಂದ ಏನು ರಾಜ್ಯದಲ್ಲಿ ದೊಡ್ಡ ಮಟ್ಟದ ಸುದ್ದಿ ಸದ್ದು ಮಾಡಿದ್ದು, ಅದೆಲ್ಲದಕ್ಕಿಂತ ಹೆಚ್ಚಾಗಿ ಹಗ್ಗದ ಸಮೇತ ತಪ್ಪಿಸ್ಕೊಂಡಾಗ ಆನೆ ಪ್ರಿಯರಿಗೂ ತುಂಬ ಆತಂಕ ಆಗಿತ್ತು. ಯಾಕಂದರೆ ಆ ಹಗ್ಗದಿಂದ ಆನೆಗೇನು ಸಮಸ್ಯೆ ಆಗಬಾರ್ದು ಅಂತೇಳಿ ಕೊನೆಗೆ ಇವತ್ತು ಆನೆಯನ್ನು ಅರಣ್ಯ ಇಲಾಖೆ ತುಂಬ ಯಶಸ್ವಿಯಾಗಿ ಅದ್ಭುತವಾದ ಒಂದು ವ್ಯೂಹವನ್ನು ರಚಿಸಿ ಆನೆಯನ್ನು ಹಿಡಿದಿದ್ದಾರೆ. ಕ್ಯಾಂಪ್ನಲ್ಲಾದರೂ ಇದು ಆರಾಮಾಗಿರಲಿ, ಇಲ್ಲ ಕಾಡಿಗೆ ಹೋದರೂ ಅದು ಆರಾಮಾಗಿರಲಿ, ಒಂಟಿಕೋರೆ ಆನೆ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತೇನೆ. ಕಾರ್ಯಕ್ರಮ ನೋಡಿದ್ದಕ್ಕೆ ಧನ್ಯವಾದ. ಇದು ಜನಜಾಗೃತಿಗೋಸ್ಕರ.